ಹಲ್ಲೆಲೂಯ. ಈ ಸಮಯದಲ್ಲಿ ನಾವು ಮುಖ ಅನ್ನುವಂಥ ದೇವರ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳೋಣ. ಹಲ್ಲೆಲೂಯ. ಆದಿಕಾಂಡ 4ನೇ ಅಧ್ಯಾಯ 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಕಾಯಿನನ ಮುಖವು ಕಳೆಗುಂದಿತು ಎಂಬುದಾಗಿ. ಹಲ್ಲೆಲೂಯ. ಯಾಕೆ ಅವನ ಮುಖ ಕಳೆಗುಂದಿತು ಅಂದ್ರೆ, ಇವನು ಸಮರ್ಪಿಸಿದಂಥ ಕಾಣಿಕೆಯು ದೇವರು ಮೆಚ್ಚಲಿಲ್ಲ, ಹಾಗೂ ಇವನನ್ನು ಸಹ ಮೆಚ್ಚಲಿಲ್ಲ. ಅದಕ್ಕಾಗಿ ಈ ಕಾಯಿನನ ಮುಖವು ಕಳೆಗುಂದಿತು. ಹಲ್ಲೆಲೂಯ. ಹಾಗೂ ವಿಮೋಚನ ಕಾಂಡ 34ನೇ ಅಧ್ಯಾಯ 29ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಮೋಶೆ ಮುಖ ಪ್ರಕಾಶಮಾನವಾಯಿತು. ಹಲ್ಲೆಲೂಯ. ಯಾಕಂದ್ರೆ ಈ ಮೋಶೆಯು ದೇವರ ಸಂಗಡ ಸಂಭಾಷಿಸಿದನು, ದೇವರ ಸಂಗಡ ಇದ್ದು ಪ್ರಾರ್ಥನೆಯನ್ನ ಮಾಡಿದನು. ರಾತ್ರಿ ಹಗಲು ಏನು ತಿನ್ನದೆ ಏನು ಕುಡಿಯದೆ 40 ದಿವಸ ಉಪವಾಸ ಪ್ರಾರ್ಥನೆಯನ್ನ ಮಾಡಿದಾಗ ಈ ಮೋಶೆ ಮುಖ ಪ್ರಕಾಶಮಾನವಾಯಿತು. ಹಲ್ಲೆಲೂಯ. ಹಾಗೂ ಕೀರ್ತನೆಗಳು 34ನೇ ಅಧ್ಯಾಯ 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನನ್ನ ದೃಷ್ಟಿಸುವಂತವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯ. ಅಂದ್ರೆ ದೇವರನ್ನ ದೃಷ್ಟಿಸುವಂತವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ಹಲ್ಲೆಲೂಯ. ಅವರ ಮುಖ ಸಂತೋಷದಿಂದ ಇರುವಂತದಾಗಿದೆ, ಆನಂದದಿಂದ ನೆಮ್ಮದಿಯಿಂದ ಇರುವಂತದಾಗಿದೆ. ಹಲ್ಲೆಲೂಯ. ಬೈಬಲ್ನಲ್ಲಿ ಈ ಪೇತ್ರನನ್ನುವಂತ ಯೇಸು ಕ್ರಿಸ್ತನ ಶಿಷ್ಯನು ಯೇಸು ಕ್ರಿಸ್ತನನ್ನ ದೃಷ್ಟಿಸಿ ನೋಡುವಾಗ ನೀರಿನ ಮೇಲೆ, ಸಮುದ್ರದ ಮೇಲೆ ನಡೆದನು. ಹಲ್ಲೆಲೂಯ. ಆದ್ರೆ ಯಾವಾಗ ಯೇಸು ಕ್ರಿಸ್ತನ ಮೇಲಿನಿಂದ ತನ್ನ ದೃಷ್ಟಿಯನ್ನ ಬೇರೆ ಕಡೆ ಮಾಡಿದನೋ ಆವಾಗ ಅವನು ಮುಳುಗುವವನಾದನು. ಭಯದಿಂದ, ಮರಣದಿಂದ, ಕಣ್ಣೀರಿನಿಂದ ತುಂಬಿದವನಾದನು. ಹಲ್ಲೆಲೂಯ. ಅದಕ್ಕಾಗಿ ಯೇಸು ಕ್ರಿಸ್ತನನ್ನ ದೃಷ್ಟಿಸುವಂತವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯ. ಆಶೀರ್ವಾದದಿಂದ ತುಂಬಿರುವಂತದಾಗಿದೆ. ಹಲ್ಲೆಲೂಯ. ಹಾಗೂ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 17ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಏನಂದ್ರೆ ಯೇಸು ಕ್ರಿಸ್ತನ ಉಪವಾಸ ಪ್ರಾರ್ಥನೆ ಮಾಡುವಂತವರಿಗೆ ಹೇಳಿದಾನೆ, ಏನಂದ್ರೆ ನೀನು ಉಪವಾಸ ಪ್ರಾರ್ಥನೆ ಮಾಡುವಾಗ ನಿನ್ನ ಮುಖವನ್ನ ತೊಳ್ಕೋ. ಹಲ್ಲೆಲೂಯ. ಅಂದ್ರೆ ನೀನು ಮಾಡುವಂತ ಉಪವಾಸ ವಿಜ್ಞಾಪನೆ ಪ್ರಾರ್ಥನೆ ಅದು ದೇವರಿಗೆ ಮಾತ್ರ ಗೊತ್ತಾಗಬೇಕು. ಹಲ್ಲೆಲೂಯ. ನೀನು ಮಾಡುವಂತ ಉಪವಾಸ ಪ್ರಾರ್ಥನೆಯಿಂದ ತಂದೆ ನಿನಗೆ ಪ್ರತಿಫಲ ಕೊಡುವವನಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕಾಗಿ ಜನರಿಗೆ ಗೊತ್ತಾಗದೆ ಅದು ದೇವರಿಗೆ ಮಾತ್ರ, ತಂದೆಯಾದ ದೇವರಿಗೆ ಮಾತ್ರ ಗೊತ್ತಾಗುವ ರೀತಿಯಲ್ಲಿ ನೀನು ಉಪವಾಸ ಪ್ರಾರ್ಥನೆಯನ್ನ ಮಾಡು, ಆವಾಗ ತಂದೆ ನಿನಗೆ ಪ್ರತಿಫಲ ಕೊಡುವನು ಎಂಬುದಾಗಿ ಹೇಳಿದ್ದಾನೆ. ಹಲ್ಲೆಲೂಯ. ಮುಖದ ಕುರಿತು ಲೌಕಿಕವಾಗಿ ಮಾತನಾಡ್ಬೇಕಂದ್ರೆ, ಈ ಲೋಕದಲ್ಲಿ ನೀವು ಸಿನಿಮಾವನ್ನ ನೋಡ್ತೀರಿ, ಈ ಲೋಕದಲ್ಲಿರುವಂತ ಸಾಧಾರಣ ಜನರನ್ನ ನೋಡ್ತೀರಿ. ಅವರೆಲ್ಲರೂ ಕೂಡ ತನ್ನ ಮುಖವನ್ನ ತೊಳ್ಕೋತಾರೆ, ತನ್ನ ಮುಖವನ್ನ ಮೇಕಪ್ ಮಾಡ್ಕೊಳ್ತಾರೆ. ಹಲ್ಲೆಲೂಯ. ಮ್ಯಾರೇಜ್ನಲ್ಲಿ ಮೇಕಪ್, ಹೊರಗೆ ಹೋಗ್ತಾ ಇದ್ರೆ ಮೇಕಪ್. ಹಲ್ಲೆಲೂಯ. ಏನ್ ಬಿ ಪ್ರೋಗ್ರಾಮ್ ಇದ್ರೆ ಮೇಕಪ್. ಹಲ್ಲೆಲೂಯ. ಅಂದ್ರೆ ಮುಖಕ್ಕೆ ಅಷ್ಟೊಂದು ಒಂದು ಪ್ರಾಮುಖ್ಯತೆ ಇದೆ. ಹಲ್ಲೆಲೂಯ. ಆದ್ರೆ ಸಿನಿಮಾ ಇಂಡಸ್ಟ್ರಿಯನ್ನ ನೀವು ನೋಡುವುದಾದ್ರೆ ಲಕ್ಷಾನ್ ಗಂಟ್ಲೆ, ಕೋಟಿ ಗಂಟ್ಲೆ ದುಡ್ಡನ್ನ ಖರ್ಚು ಮಾಡ್ತಾರೆ, ಅದು ಮುಖಕ್ಕಾಗಿಯೇ. ಹಲ್ಲೆಲೂಯ. ಅಂದ್ರೆ ಮುಖಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಹಲ್ಲೆಲೂಯ. ಅದಕ್ಕಾಗಿ ನಿಮ್ಮ ಮುಖ ಲಜ್ಜೆಯಿಂದ ಕೆಡದೆ ಇರಬೇಕು ಅಂದ್ರೆ ಯೇಸು ಕ್ರಿಸ್ತನನ್ನ ದೃಷ್ಟಿಸ್ರಿ. ಹಲ್ಲೆಲೂಯ. ಯೇಸು ಕ್ರಿಸ್ತನನ್ನ ನೋಡ್ರಿ. ಹಲ್ಲೆಲೂಯ. ಹಾಗೂ ಮತ್ತಾಯ ಸುವಾರ್ತೆ 17ನೇ ಅಧ್ಯಾಯ 2ನೇ ವಚನ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಏನಂದ್ರೆ ಯೇಸು ಕ್ರಿಸ್ತನ ಮುಖವು ಸೂರ್ಯನಂತೆ ಪ್ರಕಾಶಿಸಿತು. ಹಲ್ಲೆಲೂಯ. ಇಲ್ಲಿ ಯೇಸು ಕ್ರಿಸ್ತನ ಮುಖ ಸೂರ್ಯನಂತೆ ಯಾಕೆ ಪ್ರಕಾಶಿಸಿತು ಅಂದ್ರೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಂತ ಪ್ರತಿ ಮನುಷ್ಯನಿಗೆ ರಕ್ಷಣೆಯನ್ನ ಕೊಡುವವನಾಗಿದ್ದನು. ಅದು ಯಾವ ರೀತಿಯಾಗಂದ್ರೆ, ತಾನು ಕಷ್ಟವನ್ನ ಅನುಭವಿಸಿ, ಶ್ರಮೆಯನ್ನ ಅನುಭವಿಸಿ, ಹಲ್ಲೆಲೂಯ, ಶಿಲುಬೆಲ್ ರಕ್ತವನ್ನ ಸುರಿಸಿ, ಪ್ರಾಣವನ್ನ ಕೊಟ್ಟು, ಹೂಣಲ್ಪಟ್ಟು ತಿರುಗಿ 3ನೇ ದಿನದಲ್ಲಿ ಎದ್ದು ಬರುವವನಾಗಿದ್ದನು. ಹಲ್ಲೆಲೂಯ. ಈ ಕುರಿತೆ ಪ್ರಾರ್ಥನೆಯನ್ನ ಮಾಡುವಾಗ ಯೇಸು ಕ್ರಿಸ್ತನ ಮುಖ ಪ್ರಕಾಶಮಾನವಾಯಿತು. ಹಲ್ಲೆಲೂಯ. ಇದೇ ಮಾತು ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 2ನೇ ವಚನ, ಲೂಕ್ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನದಲ್ಲಿ ಸಹ ಬರೆಯಲ್ಪಟ್ಟಿದೆ. ಏನಂದ್ರೆ ಯೇಸು ಕ್ರಿಸ್ತನ ಬರೀ ಮುಖ ಅಲ್ಲ, ಆತನ ರೂಪವೇ ಬೇರೆ ಆಯಿತು. ಹಲ್ಲೆಲೂಯ. ಅಂದ್ರೆ ಯೇಸು ಕ್ರಿಸ್ತನ ಮುಖ ಪ್ರಕಾಶಮಾನವಾಯಿತು. ಹಲ್ಲೆಲೂಯ. ಅಂದ್ರೆ ಯೇಸು ಕ್ರಿಸ್ತನು ಇಂಥವನೇ ಆಗಿದ್ದಾನೆ. ಹಲ್ಲೆಲೂಯ. ಈ ಮಾತು ವಿಮೋಚನ ಕಾಂಡ 33ನೇ ಅಧ್ಯಾಯ 20ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಏನಂದ್ರೆ ನನ್ನ ಮುಖವನ್ನ ನೋಡಿ
ಯಾರು ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ಅಂದ್ರೆ ಯೇಸು ಕ್ರಿಸ್ತನು ಅಷ್ಟೊಂದು ಭಯಂಕರನಾಗಿದ್ದಾನೆ. ಹಲ್ಲೆಲೂಯ. ಅಂದ್ರೆ ಈ ಮಾತು ಯಾವಾಗ ಹೇಳಿದಾನಂದ್ರೆ ಮೋಶೆ ಅಂತಾನೆ, ನಾನು ನಿನ್ನನ್ನು ನೋಡಬೇಕು ಎಂಬುದಾಗಿ. ಹಲ್ಲೆಲೂಯ. ಆವಾಗ ದೇವರು ಹೇಳ್ತಾನೆ, ದೇವರು ಅಂದ್ರೆ ಯೇಸು ಕ್ರಿಸ್ತನೇ ಹೇಳ್ತಾನೆ, ನನ್ನ ಮುಖವನ್ನ ನೋಡಿ ಯಾರು ಜೀವದಿಂದ ಇರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಹಲ್ಲೆಲೂಯ. ಅಂದ್ರೆ ದೇವರು ಅಷ್ಟೊಂದು ಭಯಂಕರನಾಗಿದ್ದಾನೆ. ಆದ್ರೆ ಅಷ್ಟೊಂದು ಭಯಂಕರನಾಗಿರುವಂತ ಯೇಸು ಕ್ರಿಸ್ತನು ದೀನನಾಗಿ ಮನುಷ್ಯನಾಗಿ ಲೋಕಕ್ಕೆ ಬಂದಿದ್ದಾನೆ. ಹಲ್ಲೆಲೂಯ. ಆದ್ರೆ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಬಂದಾಗ ಯೇಸು ಕ್ರಿಸ್ತನಿಗೆ ಏನೇನ್ ಮಾಡಿದಾರಂದ್ರೆ, ಯೆಶಾಯ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 6ನೇ ವಚನ ಹಾಗೂ 7ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಅವಮಾನಕ್ಕೆ ಅಂದ್ರೆ ಯೇಸು ಕ್ರಿಸ್ತನಿಗೆ ಅವಮಾನ ಪಡಿಸಿದರು. ಆ ಅವಮಾನಕ್ಕೆ ಯೇಸು ಕ್ರಿಸ್ತನು ತನ್ನ ಮುಖವನ್ನ ಮರೆ ಮಾಡಿಕೊಳ್ಳಲಿಲ್ಲ. ಹಲ್ಲೆಲೂಯ. ಹಾಗೂ ನಾಚಿಕೆಯಿಂದ ಯೇಸು ಕ್ರಿಸ್ತನು ಕೊರಗಲಿಲ್ಲ. ಹಲ್ಲೆಲೂಯ. ತನ್ನ ಮುಖವನ್ನ ಕಗ್ಗಲಿನಂತೆ ಗಟ್ಟಿ ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯ. ಅಂದ್ರೆ ನಿಮಗೆ ಗೊತ್ತಿರಬೇಕು, ಅಥವಾ ಆದಿಕಾಂಡದಲ್ಲಿ ಬರೆಯಲ್ಪಟ್ಟಿದೆ, ಅಂದ್ರೆ ದೇವರು ಮೊದಲು ಆದಾಮನಿಗೆ ಉಂಟು ಮಾಡಿದಾಗ ಅವನು ದೇವರ ವಾಕ್ಯದ ವಿರುದ್ಧವಾಗಿ ಜೀವಿಸಿ ನಡೆದುಕೊಂಡಿದಾಗ ಅವನು ಅವಮಾನದಿಂದ ನಾಚಿಕೆಯಿಂದ ಮುಚ್ಕೊಂಡನು. ಹಲ್ಲೆಲೂಯ. ಅವನು ಮರೆಯಲ್ಲಿ ಮುಚ್ಕೊಂಡನು. ಹಲ್ಲೆಲೂಯ. ಆದ್ರೆ ಆ ಮರೆಯಿಂದ, ಆ ನಾಚಿಕೆಯಿಂದ ಯೇಸು ಕ್ರಿಸ್ತನು ತರುವುದಕ್ಕಾಗಿ ಎಲ್ಲ ನಾಚಿಕೆಯನ್ನ, ಎಲ್ಲ ಅವಮಾನವನ್ನ ತನ್ನಲ್ಲಿ ತೆಗೆದುಕೊಂಡಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ತನ್ನ ಮುಖವನ್ನ ಮರೆ ಮಾಡಿಕೊಳ್ಳಿಲ್ಲ, ಮುಚ್ಕೊಳ್ಳಿಲ್ಲ. ಆದ್ರೆ ಆದಾಮನು ಮುಚ್ಕೊಂಡನು, ಆದ್ರೆ ಯೇಸು ಕ್ರಿಸ್ತನು ಮುಚ್ಕೊಳ್ಳಿಲ್ಲ. ಎಲ್ಲರ ಅವಮಾನವನ್ನ, ಎಲ್ಲರ ನಾಚಿಕೆಯನ್ನ ತನ್ನಲ್ಲಿ ತೆಗೆದುಕೊಂಡಿದ್ದಾನೆ. ಹಲ್ಲೆಲೂಯ. ಆದ್ರೆ ಈಗ ಯೇಸು ಕ್ರಿಸ್ತನು ಶಿಲ್ಬೆಲ್ ರಕ್ತವನ್ನ ಸುರಿಸಿ ಪ್ರಾಣವನ್ನ ಕೊಟ್ಟು ಹೂಣಲ್ಪಟ್ಟು ತಿರುಗಿ 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. ಹಲ್ಲೆಲೂಯ. ಎಲ್ಲರ ಅವಮಾನ, ಎಲ್ಲರ ನಾಚಿಕೆ, ಎಲ್ಲರ ಶಾಪ, ಎಲ್ಲರ ಪಾಪವು ಯೇಸು ತನ್ನ ರಕ್ತದಿಂದಲೇ ತೊಳೆದು ಹಾಕಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನಿಗೆ ಮೊದಲಿದ್ದಂತ ಅದೇ ಮಹಿಮೆ, ಅದೇ ಮಹಿಮೆಯ ಮುಖವು ತಿರುಗಿ ಸಿಕ್ಕಿದೆ. ಹಲ್ಲೆಲೂಯ. ಅದು ಎಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ಪ್ರಕಟಣೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನ ಮುಖವು ಮಧ್ಯಾಹ್ನದಲ್ಲಿ ಸೂರ್ಯನಿಗೆ ಯಾವ ರೀತಿಯ ಪ್ರಕಾಶ ಇರುವಂತದಾಗಿದೆ ಅಂತ ಪ್ರಕಾಶದಿಂದ ಕೂಡಿದ್ದಾಗಿದೆ. ಹಲ್ಲೆಲೂಯ. ಅಂದ್ರೆ ಯೇಸು ಕ್ರಿಸ್ತನ ಮುಖವು ಮಧ್ಯಾಹ್ನದಲ್ಲಿ ಹೊಳೆಯುವ ಸೂರ್ಯನ ಮುಖದಂತೆ ಇದೆ. ಹಲ್ಲೆಲೂಯ. ಅಂದ್ರೆ ಯೇಸು ಕ್ರಿಸ್ತನು ಅಂತ ಭಯಂಕರನಾಗಿದ್ದಾನೆ, ಅಷ್ಟೊಂದು ಪ್ರಕಾಶಮಾನ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಂಬಿಕೆ ಜೀವಿಸುವಂತ ಪ್ರತಿ ಮನುಷ್ಯನು ಸಹ ಇಂಥ ಒಂದು ಮಹಿಮೆಯನ್ನ ಹೊಂದುವವನಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕಾಗಿ ಈ ವಾಕ್ಯದ ಮೂಲಕ ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.